ನಮಸ್ಕಾರ ಸ್ನೇಹಿತರೆ. ನಮ್ಮ ಕರ್ನಾಟಕದ ಹಸಿರಿನ ಹೃದಯದಲ್ಲಿ ಅಪಿಕೋ ಚಳವಳಿ ಎಂಬ ಒಂದು ಅದ್ಭುತ ಪರಿಸರ ರಕ್ಷಣೆ ಕಥೆ ನಡೆದಿತ್ತು. ಇದು ಒಂದು ಚಳವಳಿ. ಇಲ್ಲಿ ಜನರು ತಮ್ಮ ಅರಣ್ಯವನ್ನು ಉಳಿಸಲು ಮರಗಳನ್ನು ಅಪ್ಪಿ ಹಿಡಿದು ಕಾಯುತ್ತಿದ್ದರು. ಬನ್ನಿ, ನಾವು ಆ ಸಮುದಾಯದ ಘಟನೆಗಳು, ಕಾರಣಗಳು ಮತ್ತು ಪರಿಣಾಮಗಳನ್ನು ಹತ್ತಿರದಿಂದ ನೋಡೋಣ. 1983ರಲ್ಲಿ ಉತ್ತರ ಕನ್ನಡದ ಸಿರ್ಸಿ ತಾಲೂಕಿನ ಸಾಲ್ಪಾಣಿಹಳ್ಳಿ ಜನರು ತಮ್ಮ ಅರಣ್ಯವನ್ನು ಕಾಪಾಡಲು ನಿರ್ಧರಿಸಿದರು. ಅರಣ್ಯದಲ್ಲಿ ಕಟಾವು ಹೆಚ್ಚುತ್ತಲೇ ಇತ್ತು. ಅದರ ಪರಿಣಾಮವಾಗಿ ಕುಡಿಯುವ ನೀರು, ಮಣ್ಣು ಕುಸಿತ, ಹುಲ್ಲು, ಎಲೆ, ಖಾದ್ಯ ಮತ್ತು ಹಣ್ಣುಗಳ ಲಭ್ಯತೆ ಕಡಿಮೆಯಾಗಿತ್ತು. ಹಳ್ಳಿ ಜನರು ತಮ್ಮ ಜೀವನಕ್ಕೆ ಎಷ್ಟು ಅಗತ್ಯವೋ ಅಷ್ಟು ಅರಣ್ಯವನ್ನು ಕಾಪಾಡಲು ತೀರ್ಮಾನ ಮಾಡಿಬಿಟ್ರು. ಅವರ ಮರಗಳನ್ನು ಮುದ್ದಾಗಿ ಹಪ್ಪೆ ಹಿಡಿದು ಅವುಗಳನ್ನು ಕಡಿಯದಂತೆ ಕಾಯಲು ಮುಂದಾದರು. ಈ ಚಳವಳಿ ಉತ್ತರ ಭಾರತದ ಚಿಪ್ಕೋ ಚಳವಳಿಯಿಂದ ಪ್ರೇರಿತವಾಗಿತ್ತು. ಅಂದರೆ ಮರಗಳನ್ನು ಅಪ್ಪಿ ಉಳಿಸೋಣ ಎಂಬ ಭಾವನೆಯಿಂದ ಪ್ರಾರಂಭವಾಗುತ್ತೆ. ಅಪಿಕೋ ಚಳವಳಿಯಲ್ಲಿನ ಜನರು ವಿವಿಧ ರೀತಿಯ ಪರಿಸರ ರಕ್ಷಣೆಗೆ ಮುಂದಾಗ್ತಾರೆ. ಮಹಿಳೆಯರು, ಯುವಕರು ಮತ್ತು ಮಕ್ಕಳು ಸೇರಿ ಮರಗಳನ್ನು ಹಪ್ಪಿ ಹಿಡಿದು ಕಟಾವನ್ನು ತಡೆಗಟ್ತಾರೆ. ಇದೇ ವೇಳೆ ನಾಟಕಗಳು, ಜಾಥೆಗಳು, ಹಾಡುಗಳು ಮತ್ತು ಪ್ರದರ್ಶನಗಳ ಮೂಲಕ ಜನರಲ್ಲಿ ಪರಿಸರದ ಮಹತ್ವವನ್ನು ಅರಿವು ಮೂಡಿಸುತ್ತಾರೆ. ಜನರು ಕಂಡುಕೊಂಡರು ಹಸಿರು ಮರಗಳು ತಮ್ಮ ಜೀವನಕ್ಕೆ ಎಷ್ಟು ಮುಖ್ಯವೋ ಅವುಗಳ ರಕ್ಷಣೆ ನಮ್ಮ ದೈನಂದಿನ ಜೀವನಕ್ಕೆ ಅಷ್ಟೇ ಅಗತ್ಯ ಎಂಬುದನ್ನು. ನೋಡಿ, ಸಾಲ್ಪಾಡಿ ಹಳ್ಳಿಯ ಅರಣ್ಯವನ್ನು ಕಾಪಾಡುವ ಪ್ರಯತ್ನದಲ್ಲಿ ಜನರು ಹೋದಂತೆ ತಮ್ಮ ಗ್ರಾಮದಲ್ಲಿ ಹಸಿರು ಮರಗಳ ಮೇಲೆ ಲಕ್ಷಾಂತರ ಗಿಡಗಳನ್ನು ನೆಟ್ಟರು. ಮಹಿಳೆಯರು, ಹಿರಿಯರು ಮತ್ತು ಎಲ್ಲರೂ ಸೇರಿ ಇತರ ಹಳ್ಳಿಗಳಿಗೂ ಸಂದೇಶವನ್ನು ಕಳಿಸಿದರು. ನಮ್ಮ ಪರಿಸರ ನಮ್ಮ ಕೈಯಲ್ಲಿದೆ ಎಂದು ಧೈರ್ಯವಿಲ್ಲದೆ ಯಾರು ಕೈ ಹಾಕಬಾರದು ಎಂದು ತೋರಿಸಿದರು. ಈ ಪ್ರಯತ್ನದಿಂದ ಅರಣ್ಯದಲ್ಲಿ ಕಟಾವನ್ನು ತಡೆಗಟ್ಟಲು ಕಾನೂನುಬದ್ಧ ನಿರ್ಧಾರಗಳಿಗೂ ಪ್ರೇರಣೆಯನ್ನು ಸಿಕ್ಕಿತು. ಇದರಿಂದ ಕೇವಲ ಒಣ ಮತ್ತು ಸತ್ತ ಮರಗಳನ್ನು ಮಾತ್ರ ಕೊಯ್ಯಲಾಗುವುದೆಂದು ತೀರ್ಮಾನವಾಗುತ್ತೆ. ಅಪಿಕೋ ಚಳವಳಿಯ ಪರಿಣಾಮದಿಂದಾಗಿ 1.2 ಲಕ್ಷಕ್ಕೂ ಹೆಚ್ಚು ಕಾಳಕಾಯಿ ಮರಗಳನ್ನು ನೆಟ್ಟರು. ಅರಣ್ಯ ಪುನಶ್ಚೇತನ ಸಾಧ್ಯವಾಯಿತು. ಹಳ್ಳಿ ಜನರ ಸಹಕಾರದಿಂದ ಪರಿಸರ ಕಾಪಾಡಲು ಸಮುದಾಯದ ಪಾತ್ರವು ಎಷ್ಟು ಮಹತ್ವಪೂರ್ಣ ಎನ್ನುವುದನ್ನು ಸಾಬೀತಾಯಿತು. ಈ ಚಳವಳಿ ದೇಶದ ಇತರ ಭಾಗಗಳಿಗೂ ಪ್ರೇರಣೆ ನೀಡುತ್ತೆ. ಜನರು ತಮ್ಮ ಹಳ್ಳಿ, ನಗರ ಪ್ರದೇಶಗಳಲ್ಲಿ ಸ್ಥಳೀಯ ಪರಿಸರ ಸಂರಕ್ಷಣೆಗೆ ಮುಂದಾಗಿದ್ದರು. ಅಪಿಕೋ ಚಳವಳಿ ಕೇವಲ ಪರಿಸರ ರಕ್ಷಣೆ ಮಾತ್ರವಲ್ಲ, ಅದು ಸಮುದಾಯದ ಶಕ್ತಿ, ಮಹಿಳೆಯರ ಮತ್ತು ಯುವಕರ ಪಾತ್ರ ಮತ್ತು ಸಾಂಸ್ಕೃತಿಕ ಪ್ರಚಾರವನ್ನು ಸಹ ತೋರಿಸಿದೆ. ಹಳ್ಳಿ ಜನರು ತಮ್ಮ ಸಂಸ್ಕೃತಿಯಾದ ನೃತ್ಯ, ಹಾಡು ಮತ್ತು ಕಲೆಗಳನ್ನು ಬಳಸಿ ಜನರಲ್ಲಿ ಅರಿವು ಮೂಡಿಸಿದರು. ಈ ಚಳವಳಿ ಪ್ರಕೃತಿಯತ್ತ ಜನರ ಹೃದಯವನ್ನು ಸೆಳೆದಿತು. ಸ್ನೇಹಿತರೆ, ಅಪಿಕೋ ಚಳವಳಿ ನಮಗೆ ಒಂದು ಪಾಠ ಕಲಿಸುತ್ತೆ. ಪರಿಸರ ರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯ. ಮರಗಳನ್ನು ಅಪ್ಪಿ ಹಿಡಿದು ಉಳಿಸೋಣ, ಹಸಿರು ಬದುಕನ್ನು ಉಳಿಸೋಣ. ನಿಮ್ಮ ಹಳ್ಳಿ, ನಿಮ್ಮ ನಗರ, ನಿಮ್ಮ ಪರಿಸರವನ್ನು ಪ್ರೀತಿ ಮಾಡಿ ನಿಸ್ವಾರ್ಥವಾಗಿ ರಕ್ಷಿಸೋಣ. ಏಕೆಂದರೆ ಪ್ರಕೃತಿ ಉಳಿದರೆ ಮಾತ್ರ ನಾಳೆ ಎಂಬುದು ಉಳಿಯುತ್ತೆ. ಈ ಚಳವಳಿಯ ಕಥೆಯನ್ನು ಕೇಳಿ ಸಂತೋಷವಾಗಿದೆ ಎಂದು ಭಾವಿಸ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆತೇ ಬಿಡಬೇಡಿ. ಧನ್ಯವಾದಗಳು.